ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ತೀವ್ರ ಜಟಾಪಟಿಗೆ ಸಾಕ್ಷಿಯಾದ ಚಿಕ್ಕಬಳ್ಳಾಪುರ ನಗರಸಭೆ ಸಾಮಾನ್ಯ ಸಭೆ. ಅಧ್ಯಕ್ಷ ಅಧಿಕಾರಿಗಳ ಕ್ರಮಕ್ಕೆ ಸದಸ್ಯರ ಆಕ್ರೋಶ. ಸತ್ಯಸಾಯಿ ಗ್ರಾಮಕ್ಕೆ ಜಕ್ಕಲಮಡುಗು ನೀರು ನೀಡಲು ಸದಸ್ಯರ ವಿರೋಧ. ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಪ್ರಕರಣ ದಾಖಲು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಬಿಜೆಪಿ ಮುಖಂಡರ ಆರೋಪ. ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಬಾಗೇಪಲ್ಲಿ ಬಿಜೆಪಿ ಮುಖಂಡರ ಆಕ್ರೋಶ. ಸಂಜೆ 5 ಗಂಟೆಯಾದರೂ ಇಂದಿನ ವಿಚಾರಗಳ ಚರ್ಚೆ ಇಲ್ಲ. ಹಳೆಯ ರೆಕಾರ್ಡ್ ಓದುವುದರಲ್ಲಿಯೇ ದಿನ ಮುಗಿಯಿತು. ಇಂದಿನ ಅಜೆಂಡಾ ಚರ್ಚೆ ನಡೆಸಲು ಎಷ್ಟು ಸಮಯವಾಗಲಿದೆಯೋ ಗೊತ್ತಿಲ್ಲ. ಹಾಸ್ಟೆಲ್ ವಿದ್ಯಾರ್ಥಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ ವಾರ್ಡನ್. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಾರ್ಡನ್ ಪೈಶಾಚಿಕತೆಗೆ ಪೋಷಕರ ಆಕ್ರೋಶ. 6ನೇ ತರಗತಿ ವಿದ್ಯಾರ್ಥಿ ಮೇಲೆ ಬೆಲ್ಟ್ ಕೋಲಿನಿಂದ ಹಲ್ಲೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ನಡೆದ ಮೊದಲ ಸಾಮಾನ್ಯ ಸಭೆಯಲ್ಲಿ ನಗರದ ಅಭಿವೃದ್ಧಿ ಸಮಸ್ಯೆಗಳಿಗೆ ಪರಿಹಾರ ನೀಡದಿರುವುದು ಸೇರಿದಂತೆ ಹಲವಾರು ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷರು ಮತ್ತು ಸದಸ್ಯರ ನಡುವೆ ತೀವ್ರ ಜಟಾಪಟಿ ನಡೆಯಿತು. ಅಲ್ಲದೆ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆಯದ ಅಧ್ಯಕ್ಷರ ಕ್ರಮಕ್ಕೆ ಪರೋಕ್ಷವಾಗಿ ಚುಚ್ಚುವ ಕೆಲಸವೂ ನಡೆದಿದ್ದು ವಿಶೇಷ. ಚಿಕ್ಕಬಳ್ಳಾಪುರ ನಗರಸಭೆಯ ಮೊದಲ ಸಾಮಾನ್ಯ ಸಭೆ ಇಂದು ಹಲವು ವಿಘ್ನಗಳ ನಡುವೆಯೇ ಆರಂಭವಾಯಿತು. ಸಭೆ ಆರಂಭವಾಗಬೇಕಿದ್ದ ವೇಳೆ ವಿದ್ಯುತ್ ಇಲ್ಲದ ಕಾರಣ ನಗರಸಭೆಯ ತಾಂತ್ರಿಕ ಸಿಬ್ಬಂದಿ ಸಭಾಂಗಣಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ತೀವ್ರ ಹರಸಾಹಸವೇ ಪಡಬೇಕಾಯಿತು. ಇದರಿಂದ 11 ಗಂಟೆಗೆ ಆರಂಭವಾಗಬೇಕಿದ್ದ ಸಭೆ 11:45 ಆರಂಭವಾಯಿತು. ಸಭೆ ಆರಂಭವಾಗುತ್ತಿದ್ದಂತೆ ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಎದ್ದು ನಿಂತು ಕಾನೂನು ಬಾಹಿರವಾದ ವಿಚಾರಗಳನ್ನು ಅಜೆಂಡಾದಲ್ಲಿ ಬಹಿರಂಗಪಡಿಸಲಾಗಿದೆ, ಅವುಗಳನ್ನು ತಿದ್ದುಪಡಿ ಮಾಡಿದರೆ ಮಾತ್ರ ಸಭೆಯಲ್ಲಿ ಇರುತ್ತೇವೆ, ಇಲ್ಲವಾದರೆ ಸಭೆ ನಡೆಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರೆ ಇದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರು ಮೌನವಾದರು. ನಂತರ ವಿಪಕ್ಷ ಸದಸ್ಯ ನರಸಿಂಹಮೂರ್ತಿ ಮಾತನಾಡಿ ಹಳೆಯ ರೆಕಾರ್ಡ್ ಬುಕ್ ಬರೆದವರು ಯಾರು, ಅದನ್ನು ತಂದು ಓದುವಂತೆ ಆಗ್ರಹಿಸಿದರು. ರೆಕಾರ್ಡ್ ಬುಕ್ನಲ್ಲಿ ಮೊದಲ ಅಂಶವೇ ಆಡಳಿತಾಧಿಕಾರಿ ಇದ್ದ ವೇಳೆ ನಡೆದಿರುವ ಕಾಮಗಾರಿಗಳ ಪರಿಶೀಲನೆಗೆ ಸಮಿತಿ ರಚನೆ ಮಾಡುವುದಾಗಿ ಇದ್ದು ಈ ಸಂಬಂಧ ಯಾಕೆ ಕ್ರಮ ವಹಿಸಿಲ್ಲ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಪೌರಾಯುಕ್ತರು ಆಡಳಿತಾಧಿಕಾರಿ ಇರುವ ವೇಳೆ ಯಾವುದೇ ವಿಚಾರಕ್ಕೆ ಸಂಬಂಧಿಸಿ ಸಮಿತಿ ರಚನೆ ಮಾಡಬಾರದು ಎಂಬ ನಿಯಮವಿದೆ. ಹಾಗಾಗಿ ಎಲ್ಲವೂ ಸರಿ ಇದೆ. ಒಂದು ವೇಳೆ ಯಾವುದೇ ಕಾಮಗಾರಿ ಬಗ್ಗೆ ಸಂಶಯ ಇದ್ದರೆ ಲಿಖಿತವಾಗಿ ದೂರು ನೀಡಿದರೆ ಪರಿಶೀಲನೆ ನಡೆಸಿ ಕ್ರಮ ವಹಿಸುವುದಾಗಿ ಹೇಳಿದರು. ವಿಪಕ್ಷದ ಮತ್ತೊಬ್ಬ ಸದಸ್ಯ ಅಂಬರೀಶ್ ಮಾತನಾಡಿ ಖಾಸಗಿ ಕಲ್ಯಾಣ ಮಂಟಪ ಮತ್ತು ಲಾಡ್ಜ್ನ ಯುಜಿಡಿ ನೀರು ರಾಜಕಾಲುವೆಗೆ ಬಿಡಲಾಗುತ್ತಿದೆ. ಇದರ ವಿರುದ್ಧ ಕ್ರಮ ವಹಿಸುವವರೇ ಇಲ್ಲವಾಗಿದ್ದಾರೆ. ಅಧ್ಯಕ್ಷರಾಗಿ 9 ತಿಂಗಳು ಕಳೆದರೂ ಈವರೆಗೆ ಅಧ್ಯಕ್ಷರು ಒಂದೇ ಒಂದು ವಾರ್ಡಿಗೆ ಭೇಟಿ ನೀಡಿಲ್ಲ. ಇನ್ನು ನಾಗರಿಕರ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿಯುವುದಾದರೂ ಹೇಗೆ ಎಂದು ತರಾಟೆಗೆ ತೆಗೆದುಕೊಂಡರು. ಇದಕ್ಕೆ ದನಿಗೂಡಿಸಿದ 6ನೇ ವಾರ್ಡಿನ ಸದಸ್ಯೆ ರುಕ್ಮಿಣಿ ಮುನಿರಾಜು, ದಿನ್ನೇಹೊಸಳ್ಳಿ ರಸ್ತೆಯಲ್ಲಿ ಯುಜಿಡಿ ನೀರು ನಿರಂತರವಾಗಿ ರಸ್ತೆಗೆ ಹರಿಯುತ್ತಿದೆ. ದುರ್ವಾಸನೆಗೆ ಅಲ್ಲಿನ ನಿವಾಸಿಗಳು ಬದುಕುವುದಾದರೂ ಹೇಗೆ? ನಗರಸಭೆಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ 20ನೇ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ, ಜನವಸತಿ ಪ್ರದೇಶದಲ್ಲಿ ಯುಜಿಡಿ ನೀರು ಹರಿಯುತ್ತಿದ್ದರೆ ಅಲ್ಲಿನ ನಿವಾಸಿಗಳು ಬದುಕಬೇಕಾ ಸಾಯಬೇಕಾ ಎಂದು ತರಾಟೆಗೆ ತೆಗೆದುಕೊಂಡರು. ನಾನು 10 ಬಾರಿ ಮಾತಾಡಕ್ ಬಿಡಿ. ಸುಮ್ನೆ ನೀವು ನಿಂತ್ಕೊಂಡು ನಿಮ್ಗೆ ಮಾತಾಡಕ್ ಬರುತ್ತೆ ಅಂತ ಹೇಳಿ ಸುಮ್ನೆ ನಿಂತ್ಕೊಂಡು ಮಾತಾಡ್ಬೇಡ್ರಿ.
ಮಾಡ್ಬೇಕಂತ ಹೇಳ್ತೀರಾ? ಮಾತಾಡಕ್ ಬಿಡ. ಈ ಟಿಬಿ ರಸ್ತೆ ಬಗ್ಗೆ ನಾವು ಆಯುಕ್ತರು ಸುಮಾರು 10 ಬಾರಿ ದಯಚೂರು 8 ಕೋಟಿ ಪ್ರಸ್ತಾವನೆ ಕಳಿಸಿದ್ವಿ. 2 ಪ್ರಸ್ತಾವನೆ ಬಿಡುಗಡೆ ಆಗಿದೆ, ಟೆಂಡರ್ ಹೋಗಿದೆ. ಟಿಬಿ ರಸ್ತೆ 8 ಕೋಟಿ ಬಿಡುಗಡೆ ಆದ್ರೆ 2 ಕಡೆ ಟೈಮ್ ಆಗುತ್ತೆ. ಇದು ಸಮಸ್ಯೆ ಇರೋದು ಈಗ ಶರ್ಮಾತ್ಮ ದೇವಸ್ಥಾನ ಇಂದ ಹಿಡಿದು ಏನು ಅಗಲಗುರ್ಕಿ ಟರ್ನಿಂಗ್ ಬರುತ್ತೋ ಅಲ್ಲಿವರೆಗೂ ಸಮಸ್ಯೆ ಇರೋದು ನಿಜ. ಅದು ಏನು ಮಳೆ ಬಿದ್ರೆ ನೀರು ಹರಿಯೋದಕ್ಕೆ 1 ನಿಮಿಷ ಇರಿ ಸರ್, ಕುತ್ಕೊಳ್ಳಿ, 1 ನಿಮಿಷ ಕುತ್ಕೊಳ್ಳಿ. ಯಾಕಂದ್ರೆ ಅದು ಅನುದಾನ ಇದ್ದಿದ್ರೆ ಯಾವ್ದು ಇಲ್ಲ. ಈಗ ಸರ್ ಯಾವ್ದು ಯಾವ್ದು ಎಲ್ಲಿ? ಹಾ ಹೌದು ಏನಾಗಿದೆ ಸಮಸ್ಯೆ? ಸರ್ ಈಗ ಫುಟ್ಪಾತ್ ಮೇಲೆ ಏನಾಗಿದೆ, ನಾವು 2-3 ಬಾರಿ ಸಭೆಗಳು ಮಾಡಿ ಏನು ಫುಟ್ಪಾತ್ ವ್ಯಾಪಾರಸ್ಥರಿಗೆ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಸಂಬಂಧಪಟ್ಟ ನಮ್ಮ ಹೆಲ್ತ್ ಸೆಕ್ಷನ್ ಅವರು, ನಾವು ಪೊಲೀಸ್ನವರು, ಸಂಬಂಧಪಟ್ಟವರೆಲ್ಲ ಹೋಗಿ ಅವ್ರಿಗೆ ಎಲ್ಲ ಸೂಚನೆಗಳು ಕೊಟ್ಟಿದ್ದೀವಿ. ಈಗ ನಗರದಲ್ಲಿ ಪ್ರತಿನಿತ್ಯ 30 ಟನ್ ಅಷ್ಟು ಕಸ ನಾವು ಪ್ರತಿನಿತ್ಯ ತೆಗಿತಾನೆ ಇದ್ದೀವಿ. ಈಗ ನೀವು ನೋಡಿ, ವಿಚಾರ ಮಾತಾಡುವಾಗ ಇಂಥ ರಸ್ತೆ ಇಂಥ ಸಾಕಷ್ಟು ಮುಖ್ಯ ರಸ್ತೆಯಲ್ಲಿ ಅಂಗಡಿಗಳವರು 20 ಅಡಿಯವರೆಗೂ ಒತ್ತುವರಿ ಮಾಡಿಕೊಂಡಿದ್ದು, ಈ ಜಾಗವನ್ನು ಕೂಡಲೇ ತೆರವು ಮಾಡಬೇಕೆಂದು ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಆಗ್ರಹಿಸಿದರೆ, ಕೂಡಲೇ ಪರಿಶೀಲನೆ ನಡೆಸಿ ತೆರವು ಮಾಡುವ ಭರವಸೆಯನ್ನು ಅಧ್ಯಕ್ಷರು ಮತ್ತು ಪೌರಾಯುಕ್ತರು ನೀಡಿದರು. ತೆರವು ಮಾಡ್ಬಿಡಂತ ತೆರವು ಮಾಡ್ಬಿಡ ಎಷ್ಟು ರೋಡ್ಗೆ ಬಿಟ್ಟು ನಂತರ ಎನ್ಕ್ರೋಚ್ ಮಾಡಿರೋದು ಸ್ವಲ್ಪ ಬಾಡಿಗೆ ಆ ಬಾಡಿಗೆ ನಿಮ್ಮ ಖಜಾನೆಗೆ ಇದು ಒಂದೇನೋ ಪ್ರೋತ್ಸಾಹ ಮಾಡಿದ್ರೆ ಮಾಡಿ, ಇಲ್ಲ ತೆರವುನೇ ಮಾಡ್ಬಿಡ್ತೀರಾ ಮಾಡ್ಬಿಡಿ. ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಮಾತನಾಡಿ, ಸಾಮಾನ್ಯ ಸಭೆ ಸಮಸ್ಯೆಗಳ ಆಗರವಾಗಿದೆ. ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕೆಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲವಾಗಿದೆ. ಎಸ್ಟಿಪಿ ಸ್ಥಳಾಂತರ ವಿಚಾರದಲ್ಲಿ ಏನು ಕ್ರಮ ಕೈಗೊಂಡಿದ್ದೀರಿ ಎಂಬುದನ್ನು ಹೇಳುವಂತೆ ಪಟ್ಟು ಹಿಡಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ. ಅಲ್ಲಿರುವ 42 ಎಕರೆ ಎಸ್ಟಿಪಿ ಘಟಕಕ್ಕೆ ಅಗತ್ಯವಿಲ್ಲ. ಹಾಗಾಗಿ ಕೇವಲ 5 ಎಕರೆ ಪ್ರದೇಶವನ್ನು ಬಳಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ. ಅಲ್ಲಿರುವ 42 ಎಕರೆ ಎಸ್ಟಿಪಿ ಘಟಕಕ್ಕೆ ಅಗತ್ಯವಿಲ್ಲ. ಹಾಗಾಗಿ ಕೇವಲ 5 ಎಕರೆ ಪ್ರದೇಶವನ್ನು ಬಳಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಅಲ್ಲದೆ ಇರುವ ಎಸ್ಟಿಪಿ ಘಟಕವನ್ನೇ ಮೇಲ್ದರ್ಜೆಗೇರಿಸುವಂತೆಯೂ ಸೂಚಿಸಿದ್ದು, ಈ ಕುರಿತು ಚಿಂತನೆ ನಡೆಸಲಾಗುತ್ತಿದೆ ಎಂದರು. ಸರ್ಕಾರದಿಂದ ಎಸ್ಟಿಪಿ ತಗೊಳ್ಬೇಕು, ಸರ್ಕಾರ ನಮಗೆ ನಗರಸಭೆಗೆ ಇದ್ರ ಬಗೆಯಲ್ಲಿ ನೀವು ಅಲ್ಲಿ ಮಾಡಕ್ಕೆ ಅವಕಾಶ ಇದಾ? ಆ ಜಾಗ ನೋಡಿದ್ದೀರಾ? ಆ ಜಾಗ ಅನುಕೂಲವಾಗಿದಾ ಎಸ್ಟಿಪಿ ಘಟಕ ಚೇಂಜ್ ಮಾಡೋದಕ್ಕೆ? ಇದ್ರ ಬಗ್ಗೆ ಮಾತಾಡಿ. UGDದು ಇನ್ನೊಂದು ಮತ್ತೆ ಎಲ್ಲ ಸಮಸ್ಯೆ ಇರುತ್ತೆ. ಎಲ್ಲ ಸದಸ್ಯರು, ಅನಿತಾ ಬಯಸ್ಬೇಡ ಯಾರು ಸದಸ್ಯರು, ಎಲ್ಲ ಸಮಸ್ಯೆ ಇರುತ್ತೆ. ಫಸ್ಟು ಎಸ್ಟಿಪಿ ಪ್ಲಾಂಟು ಏನು ಮುಳುಗೋಗಿದೆ ಅದನ್ನು ಬೇರೆ ಕಡೆ ಹೋದಾಗ ಇರ್ತಕ್ಕಂಥ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಕ್ಕಂಥ ಏನು ಮ್ಯಾನ್ಯಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಎಸ್ಟಿಪಿ ಆಗಿ ತುಂಬೋಗಿರುತ್ತೆ, ನಿಮ್ಮೆಲ್ಲ ಬ್ಲಾಕ್ಸ್ ಆಗ್ತಾನೆ ಇರ್ತದೆ, ಸಣ್ಣದಾಗಿ ಹೋಗ್ತಾ ಇರುತ್ತೆ ನೀರು ಪೈಪಲ್ಲಿ. ಟೆಕ್ನಿಕಲ್ ಆಗಿ ನಾನು ಮಾತಾಡೋವಂಥದ್ದು, ಇಂಜಿನಿಯರ್ ಸಮೇತ ಇದನ್ನ ಹೇಳ್ತಾರೆ. ಏನ್ರಿ ಇವ್ರೆ ಅಲ್ವಾ? ಅಲ್ಲ ಉಮಾಶಂಕರ್ ಅವರೇ, ಹಾಗಾಗಿ ಫಸ್ಟ್ ಎಸ್ಟಿಪಿನ ಬದಲಾವಣೆ ಮಾಡೋ ವಿಚಾರದಲ್ಲಿ ಇದು ಏನು ಕ್ರಮ ತಗೊಂಡಿದ್ರೆ ಅದ್ ಹೇಳ್ಬಿಟ್ರೆ ಸಬ್ಜೆಕ್ಟ್ ಮುಗ್ದೋಯ್ತು ಅಲ್ಲಿಗೆ. ಈ ವೇಳೆ ಅಧ್ಯಕ್ಷ ಗಜೇಂದ್ರ ಮಧ್ಯಪ್ರವೇಶ ಮಾಡಿ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ಜಕ್ಕಲಮಡುಗು ಜಲಾಶಯದ ನೀರು ಸರಬರಾಜು ಮಾಡಲು ಸದಸ್ಯರು ಸಹಕಾರ ನೀಡಬೇಕೆಂದು ಕೋರಿದರು. ಇದರಿಂದ ಕೂಡಲೇ ಎದ್ದು ನಿಂತ ಎಸ್ಎಂ ರಫೀಕ್, ಯಾವುದೇ ಕಾರಣಕ್ಕೂ ಸತ್ಯಸಾಯಿ ಗ್ರಾಮಕ್ಕೆ ನೀರು ನೀಡಲು ಸಾಧ್ಯವಿಲ್ಲ. ಜಕ್ಕಲಮಡುಗು ಜಲಾಶಯದ ನೀರು ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದು, ನೀವು ಚಿಕ್ಕಬಳ್ಳಾಪುರ ನಗರಸಭೆಗೆ ಅಧ್ಯಕ್ಷರಾಗಿದ್ದೀರಿ, ಮುದ್ದೇನಹಳ್ಳಿಗಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದರು. ಆದರೂ ಪಟ್ಟು ಬಿಡದ ಅಧ್ಯಕ್ಷರು ಸತ್ಯಸಾಯಿ ಗ್ರಾಮದಲ್ಲಿ ಸಾವಿರಾರು ಮಂದಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ.
ಇಂತಹ ಸಮಾಜ ಸೇವೆ ಮಾಡುತ್ತಿರುವ ಸಂಸ್ಥೆಗೆ ನೀರು ನೀಡಲು ಸಹಕರಿಸುವಂತೆ ಕೋರಿದರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಉಪಾಧ್ಯಕ್ಷ ನಾಗರಾಜ್, ಸದಸ್ಯರು ನೀರು ನೀಡಲು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ, ಹಾಗಿದ್ದ ಮೇಲೆ ಬೇಡ, ಅದು ಸರ್ಕಾರದ ಮಟ್ಟದಲ್ಲಿ ನಡೆಯಬೇಕಿರುವ ವಿಚಾರವಾಗಿದ್ದು ನಗರಸಭೆಯಿಂದ ಇದಕ್ಕೆ ಪರಿಹಾರ ಸಾಧ್ಯವಿಲ್ಲ ಎಂದರು. ಏನು ಸತ್ಯಸಾಯಿ ಹಾಸ್ಪಿಟಲ್ ಇದೆ, ಅಲ್ಲ ಒಂದು ನಿಮಿಷ, ಅಲ್ಲ ನಾನೊಂದು ಮನವಿ, ಒಂದು ನಿಮಿಷ, ನಾವು ಒಂದು ನಿಮಿಷ ತೀರ್ಮಾನ ಎಲ್ಲ ಸದಸ್ಯರು ಅಲ್ಲೇ ಉಚಿತವಾಗಿ ಅವ್ರಿಗೆ ಕುಡಿಯೋ ನೀರು ಕೊಡಬೇಕು ಅಂದ್ರೆ ನೀವು ನಿಮ್ಗೇನೋ ಮೈ ಮೇಲೆ ಬಂದ್ಬಿಡ್ತಂದ್ರೆ ಏನೋ ವಿಚಾರ, ಒಳ್ಳೆ ವಿಚಾರ, ವಿಚಾರ ಹೇಳೋದು ಮೈ ಮೇಲೆ ಬಂದ್ಬಿಡ್ತದೆ ನಿಮ್ಗೆ. ಆಯ್ತು 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 ಕುತ್ಕೊಡ್ರಿ, ಆಯ್ತಿಲ್ರಿ ಕುತ್ಕೊಡ್ರಿ, ಆಯ್ತು. ಈಗ ಇಂದಿನ ಸಾಮಾನ್ಯ ಸಭೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೈರು ಹಾಜರಾಗಿದ್ದರೆ ಎಲ್ಲಾ ಸದಸ್ಯರು ಹಾಜರಾಗಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ದು ವಿಶೇಷವಾಗಿತ್ತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಬಿಜೆಪಿ ಮುಖಂಡ ಸಿ ಮುನಿರಾಜು ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಆರೋಪಿಸಿದರು. ಬಾಗೇಪಲ್ಲಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಸುಬ್ಬಾರೆಡ್ಡಿ ಮೇಲೆ ನಡೆದಿರುವ ಇಡಿ ದಾಳಿಗೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ನಕಲಿ ದಾಖಲೆ ಸೃಷ್ಟಿಸಿ ಪಿತೂರಿ ನಡೆಸಿದ್ದಾರೆ ಎಂದು, ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುವ ನಡೆ ಅಧಿಕಾರ ದುರ್ಬಳಕೆ ಹಾಗೂ ಸತ್ಯ ಮರೆಮಾಚುವ ಕುತಂತ್ರದ ಭಾಗವಾಗಿದೆ ಎಂದರು. ನಮ್ಮ ಸಿ ಮುನಿರಾಜ್ ಅವರ ಮೇಲೆ ಸುಳ್ಳು ಕೇಸನ್ನು ದಾಖಲು ಮಾಡ್ತಿದ್ದಾರೆ. ಸರ್ಕಾರ ಇದೆ ಅಂತೇಳಿ ಇವತ್ತು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಮುನಿರಾಜ್ ಅವರ ಮೇಲೆ ಕೇಸನ್ನು ದಾಖಲು ಮಾಡಿದ್ದಾರೆ. ಏನಂತ ಕೇಸ್ ದಾಖಲು ಮಾಡಿದ್ದಾರೆ? ನನ್ನ ಸ್ನೇಹಿತರ ಮೊಬೈಲ್ಗೆ ಡಾಕ್ಯುಮೆಂಟ್ ಕಳಿಸಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಕೇಸನ್ನು ದಾಖಲು ಮಾಡಿದ್ದಾರೆ. ಯಾರು ನಿಮ್ಮ ಸ್ನೇಹಿತರು ಅಂತೇಳಿ ಈ ಕಂಪ್ಲೇಂಟಲ್ಲಿ ಪ್ರಸ್ತಾವನೆ ಮಾಡಿಲ್ಲ. ಅದೇ ರೀತಿ ಮೊಬೈಲ್ ನಂಬರ್ ಕೂಡ ರಾಂಗ್ ನಂಬರ್ ಕೊಟ್ಟು ಇವತ್ತು ಒಂದು ಸುಳ್ಳು ಕಂಪ್ಲೇಂಟನ್ನು ದಾಖಲು ಮಾಡಿಸಿದ್ದಾರೆ. ಇಡಿ ದಾಳಿಗೆ ಬಿಜೆಪಿ ಮುನಿರಾಜು ಕಾರಣ ಎಂದು ಹೇಳಲು ದಾಖಲೆ ಇದ್ದರೆ ಬಿಡುಗಡೆ ಮಾಡಿದರೆ ಅವರ ಹೇಳಿಕೆಯಲ್ಲಿ ಸತ್ಯ ಇದೆ ಎಂದು ನಾವು ನಂಬುತ್ತೇವೆ, ಕ್ಷೇತ್ರದ ಜನರು ನಂಬುತ್ತಾರೆ. ದಾಖಲೆ ಇದ್ದರೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಕೊಟ್ಟರೆ ಶಾಸಕರು ವಿಧಿಸುವ ಶಿಕ್ಷೆಗೆ ಬಿಜೆಪಿಯವರು ಸಿದ್ಧರಿದ್ದೇವೆ. ಅದು ಬಿಟ್ಟು ಸುಳ್ಳು ಕೇಸು ಹಾಕಿ ಕ್ಷೇತ್ರದ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದರೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ನಡೆಸಲಿದ್ದೇವೆ ಎಂದರು. ಗುಡಿಬಂಡೆ ಬಿಜೆಪಿ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ ಮಾತನಾಡಿ, ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಅಧಿಕಾರ ದುರ್ಬಳಕೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಬಿಜೆಪಿ ಮುಖಂಡರ, ಕಾರ್ಯಕರ್ತರ ಮೇಲೆ ವಿನಾಕಾರಣ ಸುಳ್ಳು ಕೇಸುಗಳನ್ನು ದಾಖಲಿಸಿ ಕಿರುಕುಳ ನೀಡಲಾಗುತ್ತಿದೆ. ಕ್ಷೇತ್ರದ ಶಾಸಕರು ತಮ್ಮ ದಬ್ಬಾಳಿಕೆಯನ್ನು ನಿಲ್ಲಿಸದಿದ್ದರೆ ಬಿಜೆಪಿ ಕಾರ್ಯಕರ್ತರು ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಗುಡಿಬಂಡೆ ಬಿಜೆಪಿ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಜೆಎಸ್ ಸುಧಾಕರ್ ರೆಡ್ಡಿ, ಮುಖಂಡರಾದ ಆರ್ ವೆಂಕಟೇಶ್, ಆಂಜನೇಯ ರೆಡ್ಡಿ, ಲೋಕೇಶ್, ಗಂಗಾರೆಡ್ಡಿ, ಅಶ್ವಥರೆಡ್ಡಿ, ಮಧು, ರಾಮಪ್ಪ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಇಡೀ ದಿನ ಹಳೆಯ ಸಭೆಯ ರೆಕಾರ್ಡ್ ಓದಿ
ಅದರ ಮೇಲೆ ಚರ್ಚಿಸುವುದರಲ್ಲಿಯೇ ಮುಗಿಯಿತು. ಸಂಜೆ 5:15 ಆದರೂ ಹಳೆಯ ರೆಕಾರ್ಡ್ ಓದುವುದರಲ್ಲೇ ಇದ್ದು ಇಂದಿನ ಅಜೆಂಡಾ ವಿಚಾರಗಳು ಇಂದಿನ ಸಭೆಯಲ್ಲಿ ಚರ್ಚೆಯಾಗಲಿದೆಯಾ ಅಥವಾ ಮುಂದೂಡಲಾಗುತ್ತಿದೆಯಾ ಎಂಬ ಸಂದೇಹ ಕಾಡುತ್ತಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆ ಇಂದು ಹಲವು ವಿಘ್ನಗಳ ನಡುವೆಯೇ ಆರಂಭವಾಯಿತು. ಇದಕ್ಕೆ ತಕ್ಕಂತೆ ಹಳೆಯ ರೆಕಾರ್ಡ್ಗಳನ್ನು ಓದಿ ಚರ್ಚೆ ಮಾಡಲು ಸದಸ್ಯರು ಪಟ್ಟು ಹಿಡಿದ ಪರಿಣಾಮ ಹಳೆಯ ರೆಕಾರ್ಡ್ ಬುಕ್ ಓದುವಾಗಲೇ ಮಧ್ಯಾಹ್ನ ಆಯಿತು. ಹಾಗಾಗಿ ಊಟ ಮಾಡಿದ ನಂತರ ಸಭೆ ಮುಂದುವರಿಸಲು ತೀರ್ಮಾನಿಸಲಾಯಿತು. ಊಟ ಮುಗಿದ ನಂತರ ಹಳೆಯ ರೆಕಾರ್ಡ್ ಓದುವುದರಲ್ಲಿಯೇ ಚರ್ಚೆ ಮುಂದುವರಿದು ಅಧ್ಯಕ್ಷ ಗಜೇಂದ್ರ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವುದರಲ್ಲಿಯೇ ಇಡೀ ಸಭೆ ನಡೆದಿದ್ದು ವಿಶೇಷವಾಗಿತ್ತು. ಊಟದ ನಂತರ ಫ್ಲೆಕ್ಸ್ ವಿಚಾರಗಳು ಚರ್ಚೆಗೆ ಬಂದು ನಗರದ ಬಲಮುರಿ ವೃತ್ತ, ಶನೇಶ್ವರ ದೇವಾಲಯದ ಬಳಿ ಮತ್ತು ಎಪಿಎಂಸಿ ಮಾರುಕಟ್ಟೆ ಬಳಿ ಹಾಕಿರುವ ಫ್ಲೆಕ್ಸ್ಗಳು ನಗರಸಭೆಗೆ ಸೇರಿದ್ದು ಈ ಫ್ಲೆಕ್ಸ್ ಜಾಗಗಳನ್ನು ವಾರ್ಷಿಕ ಗುತ್ತಿಗೆ ನೀಡುವ ಕುರಿತು ಚರ್ಚೆ ನಡೆಸಲಾಯಿತು. ಆದರೆ ಈ 3 ಜಾಗಗಳಲ್ಲಿ ಫ್ಲೆಕ್ಸ್ಗಳನ್ನು ಹಾಕಲು ಈ ಹಿಂದೆ ಬೆಂಗಳೂರಿನ ಶೇಷಾದ್ರಿಪುರ ಮೂಲಕ ಹೈಟೆಕ್ ಮೀಡಿಯಾ ಸೊಲ್ಯೂಷನ್ ನೀಡಲಾಗಿದ್ದು ಈ ಗುತ್ತಿಗೆಯನ್ನು ರದ್ದು ಮಾಡಿ ಪೌರಾಯುಕ್ತರು ಈ ಹಿಂದೆಯೇ ಆದೇಶಿಸಿದ್ದಾರೆ. 2025 ಮೇ 20 ಪತ್ರದಲ್ಲಿ ಪೌರಾಯುಕ್ತರು ಈ 3 ಜಾಗಗಳಲ್ಲಿ ಗುತ್ತಿಗೆ ರದ್ದುಪಡಿಸಿ ಆದೇಶ ನೀಡಿದ್ದು ಅದನ್ನು ಮುಂದುವರಿಸಲು ಅಧ್ಯಕ್ಷರು ಸಭೆಯಲ್ಲಿ ಪಟ್ಟು ಹಿಡಿದರು. ಆದರೆ ಆ ಜಾಗಗಳನ್ನು ಬಹಿರಂಗ ಹರಾಜು ಮಾಡಿ ಹೆಚ್ಚಿನ ದರಕ್ಕೆ ಯಾರು ಕೂಗಿದರೆ ಅವರಿಗೆ ನೀಡಬೇಕೆಂದು ಸದಸ್ಯರು ಪಟ್ಟು ಹಿಡಿದ ಘಟನೆಯೂ ನಡೆಯಿತು. ಇನ್ನು ಗಂಡಸಿನ ಬಗ್ಗೆಯೂ ಸಭೆಯಲ್ಲಿ ಗಂಭೀರ ಚರ್ಚೆಯಾಯಿತು. ಈಗ ಅನುದಾನ ತರುವ ಗಂಡಸಿಲ್ಲ ಎಂದು ಅಧ್ಯಕ್ಷರು ಹೇಳಿದ ಕಾರಣ ಇದಕ್ಕೆ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇನ್ನು ಪ್ಯಾಕೇಜ್ ವಿಚಾರದಲ್ಲಿಯೂ 18ನೇ ವಾರ್ಡಿನ ಸದಸ್ಯ ಎಬಿ ಮಂಜುನಾಥ್ ಆಡಿದ ಒಂದು ಮಾತು ವಿಪಕ್ಷ ಸದಸ್ಯರ ಗೇಲಿಗೆ ಕಾರಣವಾಯಿತು. ಅಧ್ಯಕ್ಷರು ಪ್ಯಾಕೇಜ್ ಪಡೆಯುತ್ತಿದ್ದಾರೆ ಎಂದು ಚರ್ಚೆಯ ವೇಳೆ ಎಬಿ ಮಂಜುನಾಥ್ ಹೇಳುತ್ತಿದ್ದಂತೆ ಸದಸ್ಯರಾದ ಅಂಬರೀಶ್ ಮತ್ತು ನರಸಿಂಹಮೂರ್ತಿ ಯಾವ ವಿಚಾರಕ್ಕೆ ಅಧ್ಯಕ್ಷರು ಪ್ಯಾಕೇಜ್ ಪಡೆದಿದ್ದಾರೆ ಎಂಬುದನ್ನು ಬಹಿರಂಗಪಡಿಸುವಂತೆ ಒತ್ತಾಯಿಸಿದರು. ಇದರಿಂದ ತಬ್ಬಿಬ್ಬಾದ ಎಬಿ ಮಂಜುನಾಥ್, ನಾನು ಆ ಪ್ಯಾಕೇಜ್ ಬಗ್ಗೆ ಮಾತನಾಡಲಿಲ್ಲ ಎಂದರೆ ಇನ್ನೆಷ್ಟು ಪ್ಯಾಕೇಜ್ಗಳಿವೆ ಅಂತ ಹೇಳಿ ಎಂದು ಉಭಯ ಸದಸ್ಯರು ಪಟ್ಟು ಹಿಡಿದರು. ಇನ್ನು ಮಾಜಿ ಅಧ್ಯಕ್ಷ ಆನಂದ್ ರೆಡ್ಡಿ ಮಾತನಾಡಿ, ನೀವು 1 ವಾರ್ಡಿಗೆ ಅಧ್ಯಕ್ಷರೇ ಇಲ್ಲವೇ 31 ವಾರ್ಡಿಗೆ ಅಧ್ಯಕ್ಷರೇ ಎಂದು ಪ್ರಶ್ನಿಸಿದರು. ಇದಕ್ಕೆ ಕಾರಣ SC/ST ಅನುದಾನ 17 ಲಕ್ಷ 4ನೇ ವಾರ್ಡಿಗೆ ಮಾತ್ರ ಬಳಸಿಕೊಂಡಿದ್ದೀರಿ. ಒಂದೇ ವಾರ್ಡಿಗೆ ಹೀಗೆ ಬಳಸಿಕೊಂಡರೆ ಉಳಿದ ವಾರ್ಡ್ಗಳ ಪರಿಶಿಷ್ಟರ ಸ್ಥಿತಿ ಏನು ಎಂದು ಪ್ರಶ್ನಿಸಿದರು. ಇದಕ್ಕೆ ಅಧ್ಯಕ್ಷರು 17 ಲಕ್ಷ ಹಾಕಿಲ್ಲ ಎಂದರು. ಆದರೆ ನಂತರ ಅನುದಾನ ಪರಿಶೀಲಿಸಿದಾಗ 17 ಲಕ್ಷ ಹಾಕಿರುವುದು ಬಹಿರಂಗವಾಗಿ ಈಗ ಹಾಕಿದ್ದೀರಿ, ಇನ್ನು ಮುಂದೆ ಹೀಗೆ ಮಾಡಬೇಡಿ ಎಂದು ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರು ಸಲಹೆ ನೀಡಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವಾರ್ಡನ್ ಕೋಲು ಹಾಗೂ ಬೆಲ್ಟ್ನಿಂದ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ಮುಳಬಾಗಿಲು ತಾಲೂಕಿನ ಬಾಲಸಂದ್ರ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ನಡೆದಿದ್ದು, ವಾರ್ಡನ್ ಕ್ರಮಕ್ಕೆ ಪೋಷಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬಾಲಸಂದ್ರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅದೇ ವಸತಿ ಶಾಲೆಯ ವಾರ್ಡನ್ ಬೆಲ್ಟ್ ಹಾಗೂ ಕೋಲಿನಿಂದ ಥಳಿಸಿದ್ದು, ವಿದ್ಯಾರ್ಥಿಯನ್ನು ಥಳಿಸಿರುವುದು ವಾರ್ಡನ್ ಮಹೇಶ್ ಒಪ್ಪಿಕೊಂಡಿದ್ದಾರೆ. 4 ದಿನಗಳ ಹಿಂದೆ ಘಟನೆ ನಡೆದಿದ್ದು, ಪೋಷಕರ ಸಭೆ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. 6ನೇ ತರಗತಿ ವಿದ್ಯಾರ್ಥಿ ಅಂಜನ್ ಕುಮಾರ್ ಬೆನ್ನಿಗೆ ಬರೆ ಹಾಕಿದ್ದು, ವಿದ್ಯಾರ್ಥಿ ಮನೆಗೆ ಹೋದಾಗ ತಾಯಿ ಅಶ್ವಿನಿ ವಿಚಾರಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ತಂದೆ ಮೃತಪಟ್ಟ ಹಿನ್ನೆಲೆ ತಾಯಿಯ ತವರೂರು ಅನಂತಪುರಕ್ಕೆ ವಿದ್ಯಾರ್ಥಿ ತೆರಳಿದ್ದು, ಕೋಲಾರ ತಾಲೂಕಿನ ಸೂಲೂರು ಗ್ರಾಮಕ್ಕೆ ಸೇರಿದ ವಿದ್ಯಾರ್ಥಿಯಾಗಿದ್ದಾನೆ. ವಸತಿ ನಿಲಯದಲ್ಲಿ ದೆವ್ವ ಇದೆ ಎಂದು ಸಹಪಾಠಿಗಳನ್ನು ಅಂಜನ್ ಹೆದರಿಸುತ್ತಿದ್ದ. ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ತನ್ನ ಗಮನಕ್ಕೆ ತಂದ ಕಾರಣ ಹಲ್ಲೆ ಮಾಡಿರುವುದಾಗಿ ವಾರ್ಡನ್ ಮಹೇಶ್ ಹೇಳಿದ್ದಾರೆ. ಮಗ ಸ್ಥಳದಲ್ಲೇ ಕುಸಿದು ಬಿದ್ದರೂ ಹಲ್ಲೆ ಮಾಡಿದ್ದಾರೆ ಅಂತ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಹಲ್ಲೆ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ವಾರ್ಡನ್ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿದ್ದು, ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ನಿರ್ದೇಶಕ ಶ್ರೀನಿವಾಸ್ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದಿದ್ದಾರೆ. ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸೋಮವಾರ ಹೊಡೆದಿರೋದು ಈ ಮಗ ನಿಮಗೆ ಫೋನ್ ಮಾಡಿ ಹೇಳಿದ್ರಾ ಈ ಥರ ಇದೆ ಅಂತ? ಟೀಚರ್ ನಿಮ್ಮ ಗಮನಕ್ಕೆ ತಂದಿದ್ದಾರೆ ಸರ್? ತಂದಿಲ್ಲ. ಇವ್ರ ಅಜ್ಜಿ, ಇವರು ಚಿಕ್ಕಮ್ಮನು, ಇವ್ರ ಚಿಕ್ಕಪ್ಪನು, ಇವ್ರ ಮಾಮನು ನೆನ್ನೆ ಏನು ಇದು ತಿನ್ನಕ್ಕೆ ಅದು ಇದು ತಗೊಂಡು ಬಂದು ಕೊಟ್ಟಕ್ಕೆ ಬಂದರೆ ಆವಾಗ ಗೊತ್ತಾಗಿರೋದು. ಟೀಚರ್ ಹೇಳಿದ್ರು ಸರ್? ನಿಮ್ಮ ಮಗು ಹೇಳ್ದ? ಮಗು ಕೂಡ ಹೇಳಿಲ್ಲ. ಅವರೇ ಏನು ರಟ್ಟೆ ಗಿಟ್ಟೆ ಹಿಡ್ಕೊಂಡು ನೋಡಿದ್ರೆ ಗಾಯ ನೋಡಿ ಆಮೇಲೆ ಶರ್ಟ್ ಎಲ್ಲ ಬಿಚ್ಚಿ ನೋಡಿ ಆವಾಗ ನೆನ್ನೆ ಕೂಡ ಅವ್ರ ಮೇಲೆ ಇದು ಬೈದು ಅವ್ರನ್ನ ಊರಿಗೆ ಹೋದ್ರು. ಆಮೇಲೆ ನನಗೆ ಫೋನ್ ಮಾಡಿದ್ರು, ಬೆಳಗ್ಗೆ ಮಾಡಿದ್ರು. ಆಮೇಲೆ ನಾನು ಪ್ರಿನ್ಸಿಪಾಲ್ ಇದ್ರ ಬಗ್ಗೆ ಏನು ಹೇಳಿದ್ರು ಸರ್? ಪ್ರಿನ್ಸಿಪಾಲು ಇಲ್ಲೇ ಇದ್ದಾರೆ ನೋಡಿ, ಬನ್ನಿ ಬನ್ನಿ ಇಲ್ಲಿ ಏನು ಹೇಳ್ತಾರೆ ನಿಮಗೆ ಮಕ್ಕಳು ಹೇಳ್ತಾರೆ, ನೀವು ಏನು ಕೊಟ್ಟರು ಆನ್ಸರ್? ನಾನು ಮಾರನೇ ದಿನನೇ ಪ್ರಿನ್ಸಿಪಲ್ ಮಾರನೇ ದಿನನೇ ಪೇರೆಂಟ್ಸ್ಗೆಲ್ಲ ಇನ್ಫಾರ್ಮ್ ಮಾಡ್ತಾರೆ, ಏನೋ ಈ ಥರ ಮಕ್ಕಳು ಭಯ ಅಂತ ದೆವ್ವ ಅಂತ ಏನೋ ಭಯ ಬಿಟ್ಟಿದ್ದಾರೆ, ಇಮಿಡಿಯೇಟ್ಲಿ ಪೇರೆಂಟ್ಸ್ ಮೀಟಿಂಗ್ ಆಗಬೇಕು 6 ಅಂತ ನಾನು ಇನ್ಫಾರ್ಮ್ ಮಾಡಿದೆ. ನಮ್ಮ ಕ್ಲಾಸ್ ಟೀಚರ್ ಅವರಿಗೆ ಫೋನ್ ಮಾಡೋಕ್ಕೆ ಎಲ್ಲರಿಗೂ ಹೇಳಿದೆ. ಕ್ಲಾಸ್ ಟೀಚರ್ ಇನ್ಫಾರ್ಮ್ ಮಾಡಿದ್ದಾರೆ. ಇವ್ರ ಪೇರೆಂಟ್ಸ್ ಬಂದಿಲ್ಲ, ಬೇರೆ ಪೇರೆಂಟ್ಸ್ ಎಲ್ಲ ಬಂದಿದ್ರು. ನಮ್ಮ ಕ್ರೈಸ್ಟ್ ಗೈಡ್ಲೈನ್ಸ್ ಹಿಂಗಿದೆ, ನೀವು ಯಾವಾಗಂದ್ರೆ ಅವಾಗ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಕಳನ್ನೆಲ್ಲ. ಈ ಥರ ಮಕ್ಕಳದು ಈ ಥರ ಇದೆ ಅಂತ ನಾನು ಮೀಟಿಂಗಲ್ಲೆಲ್ಲ ಮಾಡಿ ಮೀಟಿಂಗಲ್ಲಿ ಎಲ್ಲರಿಗೂ ತಿಳಿಸಿದೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ನಮ್ಮ ನಗರ ಅಂದರೆ KV ಮತ್ತು ಪಂಚಗಿರಿ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ CV ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2145 ಯೂನಿಟ್ಗಳ ಒಂದು ಬೃಹತ್ ರಕ್ತದಾನ ಶಿಬಿರ ಆಗಿತ್ತು. ಈ ಬಾರಿ ನಮ್ಮ ಜಿಲ್ಲೆಯ ಎಲ್ಲ ದಾಖಲೆಗಳನ್ನು ಮುರಿದು, ಈ ದಾಖಲೆ ಮತ್ತೊಂದು ಅನ್ನೋದಕ್ಕಿಂತಲೂ ಸಾವಿರಾರು ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು KV ಮತ್ತು ಪಂಚಗಿರಿ ದತ್ತಿಯ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಎಲ್ಲ ಊರುಗಳಿಂದ ರಕ್ತದ ದಾನಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯುವಕರು, ವಿಶೇಷವಾಗಿ 20 ರಿಂದ 30 ವಯಸ್ಸಿನ ಯುವಕರುಗಳು, ನೀವುಗಳು ಎಲ್ಲರೂ ಸಹ ಪ್ರತಿಯೊಬ್ಬರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 23ನೇ ತಾರೀಕು ಜುಲೈ 2025 ಅಂದರೆ ಇದೇ ತಿಂಗಳು 23ನೇ ತಾರೀಕು ಬುಧವಾರದಂದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜೀವ ಉಳಿಸೋದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದು ಇಲ್ಲ ಅಂತ ಇಡೀ ವಿಶ್ವ ನಂಬಿದೆ. ಆ ಜೀವ ಉಳಿಸುವ ಕೆಲಸದಲ್ಲಿ ನೀವು ಸಹ ಭಾಗಿಯಾಗಿ ಆ ತೃಪ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲರಿಗೂ ಸಹ ಸಹೃದಯವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ರಕ್ತದಾನಿಗಳು ಬನ್ನಿ, ರಕ್ತದಾನ ಮಾಡಿ ಈ ಒಂದು ಮಹತ್ ಯಜ್ಞದಲ್ಲಿ ನೀವು ಸಹ ಒಂದು ಹವಿಸ್ಸಾಗಿ ಭಾಗವಹಿಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದು ದೊಡ್ಡ ಮನೆ,
ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967767767. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಳೆ ಬಂದ್ರೆ ಕೆಸರು ಗದ್ದೆಯಾಗುವ ರಸ್ತೆ, ಬಕೆಟ್ನಲ್ಲಿ ಚರಂಡಿ ನೀರು ಎತ್ತಿ ಹಾಕುವ ಸ್ಥಿತಿ, ವಿದ್ಯುತ್ ಇಲ್ಲ, ಕಾಡು ಪ್ರಾಣಿಗಳ ಕಾಟ, ಕುರಿದೊಡ್ಡಿಗಳಿಗಿಂತ ಹೀನಾಯ, ಮನೆಗಳಲ್ಲಿ ವಾಸ. ಇದು ನಂಜನಗೂಡು ತಾಲೂಕು ಹೆಡಿಯಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹದೇವನಗರ ಗ್ರಾಮದ ಸ್ಥಿತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಮಹದೇವನಗರ ಗ್ರಾಮ 1993ರಲ್ಲಿ SM ಕೃಷ್ಣ ಸಿಎಂ ಆಗಿದ್ದ ವೇಳೆ ಉದಯಿಸಿತು. ದಿವಂಗತ ಎಂ ಮಹದೇವ್ ಹೆಸರಿನ ಗ್ರಾಮ ಅಸ್ತಿತ್ವಕ್ಕೆ ಬಂದಿದ್ದು 3 ದಶಕಗಳು ಉರುಳಿದರೂ ಈ ಗ್ರಾಮ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ. 80ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ನೆಲೆಸಿವೆ. ಕತ್ತಲು ಆವರಿಸಿದ್ರೆ ಕಾಡು ಪ್ರಾಣಿಗಳು ಹಾಜರಾಗಿ ಸಾಕು ಪ್ರಾಣಿಗಳನ್ನ ಹೊತ್ತೊಯ್ಯುತ್ತವೆ. ವರ್ಷದ ಮನೆಗಳು ಬೀಳುವ ಸ್ಥಿತಿಯಲ್ಲಿವೆ. ಮನೆಗಳ ಸುತ್ತ ಕಾಡಿನಂತೆ ಪೊದೆ ಬೆಳೆದು ಕಾಡು ಹಂದಿಗಳ ತಾಣವಾಗಿದೆ. ಮಳೆ ಬಂದರಂತೂ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂಜರಿಕೆಯಾಗುತ್ತದೆ. ಕಾರಣ ರಸ್ತೆಗಳೆಲ್ಲ ಗದ್ದೆಯಂತೆ ಪರಿವರ್ತನೆ ಆಗುತ್ತದೆ. ಶಾಲೆಗೆ ಹೋಗುವ ಮಕ್ಕಳು ಹಾಗೂ ವಯಸ್ಸಾದವರು ಜೀವ ಕೈಯಲ್ಲಿ ಹಿಡಿದು ಈ ರಸ್ತೆಯಲ್ಲಿ ಓಡಾಡುತ್ತಾರೆ. ಇನ್ನು ಚರಂಡಿ ವ್ಯವಸ್ಥೆಯಂತೂ ಅಧಿಕಾರಿಗಳ ಬಣ್ಣ ಬಯಲು ಮಾಡುತ್ತಿದೆ. ಮನೆ ಮುಂದೆ ಇರುವ ಚರಂಡಿಯಿಂದ ಕೊಳಚೆ ನೀರು ಹರಿದು ಹೋಗಲು ಸಾಧ್ಯವಾಗದೆ ಗಬ್ಬೆದ್ದು ನಾರುತ್ತಿದೆ. ರೋಗಗಳನ್ನ ಹರಡುವ ಭೀತಿ ಎದುರಾಗಿದೆ. ಗ್ರಾಮವನ್ನೇ ಬಿಟ್ಟು ಹೋಗ್ತೀವಿ, ಅಧಿಕಾರಿಗಳೇ ಈ ಮನೆಯಲ್ಲಿರ್ಲಿ ಅಂತ ಛೀಮಾರಿ ಹಾಕಿದ್ದಾರೆ. ನಾಳೆ ಓಟ್ ಕೇಳಕ್ಕೆ ಬರ್ಲಿ ಮಾಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ಇತ್ತ ಸುಳಿದಿಲ್ಲ. ಇಲ್ಲಿನ ನಿವಾಸಿಗಳು ತಾಳ್ಮೆ ಕಳೆದುಕೊಳ್ಳುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತು ಮೂಲ ಸೌಕರ್ಯ ಒದಗಿಸಲು ಮುಂದಾಗುತ್ತಾರಾ ಕಾದು ನೋಡಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ತಾಲೂಕಿನ ಪೋತೇಪಲ್ಲಿ ಕ್ರಾಸ್ ಮೂಲಕ ಪೋತೇಪಲ್ಲಿ, ನಲ್ಲಪರೆಡ್ಡಿಪಲ್ಲಿ,
ಜಿಲಾಜರ್ಲು, ರಾಯದುರ್ಗಂಪಲ್ಲಿ, ಗೌನಪಲ್ಲಿ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆಯನ್ನು ಸುಮಾರು 70 ಲಕ್ಷ ವೆಚ್ಚದಲ್ಲಿ ದುರಸ್ತಿ ಮಾಡಿಸಲಾಗುವುದೆಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಪೋತೇಪಲ್ಲಿ ಕ್ರಾಸ್ನಲ್ಲಿ ಇಂದು ಹಮ್ಮಿಕೊಂಡಿದ್ದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಅನೇಕ ವರ್ಷಗಳಿಂದ 4 ಗ್ರಾಮಗಳಿಗೆ ವಾಹನ ಸವಾರರು, ಬಸ್, ಜನರು ಸಂಚರಿಸಲು ತೊಂದರೆಯಾಗಿದೆ. ಗುಂಡಿಗಳು ಬಿದ್ದಿವೆ, ಜಲ್ಲಿಕಲ್ಲುಗಳ ಕಾಟ ಹೆಚ್ಚಾಗಿದೆ. ಬಸ್ ಸಂಚಾರಕ್ಕೆ ಸಮಸ್ಯೆ ಇರುವುದರಿಂದ ಗ್ರಾಮಸ್ಥರು, ಮಹಿಳೆಯರು ಸಂಚರಿಸಲು ತೊಂದರೆಯಾಗಿದೆ ಎಂದು 4 ಗ್ರಾಮಸ್ಥರು ಜನತಾ ದರ್ಶನದಲ್ಲಿ ಮನವಿ ಮಾಡಿದ್ದರು. ಇದೀಗ ರಸ್ತೆ ಮಾಡಲು ಸರ್ಕಾರದಿಂದ 35 ಲಕ್ಷ ಹಣ ಬಿಡುಗಡೆಯಾಗಿದೆ ಎಂದರು. ಬಾಗೇಪಲ್ಲಿ ಗೂಳೂರು ಮುಖ್ಯ ರಸ್ತೆಯಿಂದ ಪೋತೇಪಲ್ಲಿ ತನಕ ರಸ್ತೆ ತುಂಬ ಹದಗೆಟ್ಟಿತ್ತು. ಸುಮಾರು ಸಲ ಪೋತೇಪಲ್ಲಿಯವರು, ನಲಪರೆಡ್ಡಿಪಲ್ಲಿಯವರು, ನಮ್ಮ ಜಿಲ್ಲಾಜಿಲ್ಲವರು, ಯಗೋಬಂಡ್ಲಕರೆ ಎಲ್ಲ ಊರಿನವರು ನನಗೆ ಇದರ ಬಗ್ಗೆ ಬೇಗ ದುರಸ್ತಿ ಮಾಡಿಕೊಡ್ಬೇಕು ಅಂತ ಕೇಳಿದರು. ಇವತ್ತು 35 ಲಕ್ಷ ಹಾಕಿ ಈಗ ರಸ್ತೆ ಮಾಡಿಸ್ತಾ ಇದ್ದೀವಿ. ನಾನು ಇಂಜಿನಿಯರ್ನ ಕೇಳಿದಾಗ ಕಂಪ್ಲೀಟ್ ಆಗಬೇಕು, ಇನ್ನೂ 35 ಲಕ್ಷ ಬೇಕು ಅಂದ. 35 + 35 70 ಲಕ್ಷ ಹಾಕಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ರಸ್ತೆ ಮಾಡೋ ಕೆಲಸ ಮಾಡಬಾರ್ದು. ಈ ರಸ್ತೆಗೆ ಈಗ ಸರ್ಕಾರದಿಂದ ಬಿಡುಗಡೆಯಾಗಿರುವ 35 ಲಕ್ಷದ ಜೊತೆಗೆ ಶಾಸಕರ ನಿಧಿಯಿಂದ 35 ಲಕ್ಷ ಹಂಚಿಕೆ ಮಾಡಲಾಗುವುದು. ಕುಸಿತಗೊಂಡಿರುವ ಸೇತುವೆ, ರಸ್ತೆಯನ್ನು ಗುಣಮಟ್ಟದಿಂದ ಮಾಡಲು ಅಧಿಕಾರಿಗಳಿಗೆ, ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷ HS ನರೇಂದ್ರ, ಪುರಸಭೆ ಅಧ್ಯಕ್ಷ A ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಗಣೇಶ್ R, CTV ನ್ಯೂಸ್, ಬಾಗೇಪಲ್ಲಿ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಲಕ್ಷಾಂತರ ರೂಪಾಯಿ ಅನುದಾನ ಗ್ರಾಮ ಪಂಚಾಯಿತಿಗಳಿಗೆ ಬರುತ್ತಿದ್ದರೂ ಸ್ವಚ್ಛತೆ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವ ಆರೋಪ ಗೌನಿಪಲ್ಲಿ ಗ್ರಾಮದಲ್ಲಿ ಕೇಳಿಬಂದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದ ಜನತಾ ಕಾಲೋನಿ ನಿವಾಸಿ ರೆಡ್ಡಮ್ಮ ಮಾತನಾಡಿ, ಸುಮಾರು ತಿಂಗಳುಗಳಿಂದ ಚರಂಡಿ ಸ್ವಚ್ಛತೆ ಮಾಡಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಆದರೆ ಸ್ವಚ್ಛತೆ ಮಾಡುತ್ತೇವೆ ಎಂದು ಹೇಳುತ್ತಾರೆ ಹೊರತು ಸ್ವಚ್ಛತೆ ಮಾಡುತ್ತಿಲ್ಲ. ನಮ್ಮ ಸ್ವಂತ ಹಣದಿಂದ ಸ್ವಚ್ಛತೆ ಮಾಡುತ್ತಿದ್ದೇವೆ. ನಮ್ಮ ಬೀದಿಯ 2 ಕಡೆ ಚರಂಡಿ ಮಾಡದೆ 1 ಕಡೆ ಮಾಡಿದ್ದು, ಸಂಪೂರ್ಣವಾಗಿ ಚರಂಡಿಯಲ್ಲಿ ನೀರು ನಿಂತಲ್ಲೇ ನಿಂತು ದುರ್ವಾಸನೆಯಿಂದ ಸೊಳ್ಳೆಗಳ ಕಾಟದಿಂದ ಪರದಾಡುತ್ತಿದ್ದೇವೆ ಎಂದರು. చరండి 6 నెలలు 8 నెలలంక మోసుకుపోయింది. 2 బజార్ల నీళ్ళు ఈడ బంద్ అయిపోతాండాయి. క్లీన్ చేపించి చాలా అయిపోతుంది. పంచాయతీకి తిరుగుతాన్న పంచాయతీలు ఎవరు ఈ పొద్దు వస్తాం, రేపు వస్తాం, దిన్నము కావులు కాసి మా పని మేము చేసుకుంటా ఉన్నాము. అయినా నీళ్లు పోలా, బ్లాక్ అయిపోయింది. 2 బజార్ల నీళ్లు పోలా, వాసనకు చచ్చిపోతా ఉన్నాము. అదా కాయలాలు పడిపోతున్నాము. హాస్పిటల్కి తిరుగుతా ఉన్నాము. ఎవరు పట్టించుకుంటా ఉండలా. ఇది క్లీన్ చేస్తారా లేదంటే బంద్ చేసేద్దామా? ಹಲವು ಬಾರಿ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಸುತ್ತಾಡುವ ಪರಿಸ್ಥಿತಿ. ಕೂಡಲೇ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ಪಟ್ಟಣದವರೆಗೆ ಎಲ್ಲಾ ಪೋಷಕರು ಖಾಸಗಿ ಶಾಲೆಗಳ ಮೊರೆ ಹೋಗುತ್ತಿರುವ ವೇಳೆ ರಾಜ್ಯಾದ್ಯಂತ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಇಲ್ಲದೆ ಮುಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮೀಣ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ದಾನಿಗಳು ಸೌಲಭ್ಯ ಕಲ್ಪಿಸಿಕೊಡುವ ಕೆಲಸ ಮಾಡುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌಡತಾತನಗಡ್ಡ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು 215ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು, ಶಾಲೆಗೆ ಬೇಕಾದ ಕ್ರೀಡಾ ಸಾಮಗ್ರಿ, ಧ್ವನಿವರ್ಧಕವನ್ನು ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದಿಂದ ನೀಡಲಾಗುತ್ತಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೇಳಿದರು.
ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾದ ಧ್ವನಿವರ್ಧಕ, ಕ್ರೀಡೆಗಳಿಗೆ ಬೇಕಾದ ಕ್ರಿಕೆಟ್, ವಾಲಿಬಾಲ್ ಸಾಮಗ್ರಿಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಕೋಲಾರ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿರುವ ಶಾಲೆಯಾಗಿದೆ. ಈ ಶಾಲೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೈಲಾದಷ್ಟು ಸಹಾಯ ಮಾಡುತ್ತದೆ ಎಂದು ತಿಳಿಸಿದರು. ಏನೇ ಒಳ್ಳೆ ಕೆಲಸ ಮಾಡಿದ್ರೇನೋ ಏನು ಇಲ್ದಿರ ಮಾಡ್ತಾರ, ಏನು ಬಂದಿಲ್ಲ, ಯಾರು ಏನು ಕೊಡಲ್ಲ ಸ್ವಾಮಿ. ನಮ್ಮ ಟೀಮ್ ಅಲ್ಲಿ ಏನೇನಿದೆಯೋ ಏನೇನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಂದ ಅಧ್ಯಕ್ಷರಿಂದ ಎಲ್ಲ ಕೈಯಿಂದ ಹಾಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಾ ಇರೋದು. ಎಲ್ಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಎಲ್ಲ ತಾಲೂಕಲ್ಲೂ ಇದೇ ತರನು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನು ಕುಂದು ಕೊರತೆ ಇದೆಯೋ ಎಲ್ಲಾನು ಮಾಡಕ್ಕೆ ರೆಡಿ ಇದ್ದೀವಿ. ಸುಮಾರು ಸ್ಕೂಲಲ್ಲಿ ವಾಟರ್ ಪ್ರಾಬ್ಲಮ್ ಇದೆ, ಟಾಯ್ಲೆಟ್ಸ್ ಪ್ರಾಬ್ಲಮ್ ಇದೆ. ಇಲ್ಲಿ ಒಂದೊಂದು ಸರ್ಕಾರಿ ಸ್ಕೂಲಲ್ಲಿ ಏನೋ ಮಾಮೂಲಿ ಬರ್ತಾರೆ, ಟೀಚರ್ಸ್ ಹೇಳ್ಬಿಟ್ಟು ಹೋಗ್ತಾರೆ, ಬರ್ತಾರೆ, ಟೈಮಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ನೋಡಿದಾಗ ತುಂಬ ಸಂತೋಷ ಆಯಿತು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಮ್ಮ ಟೀಚರ್ ಒಂದು ದಿವಸ ಬಂದರೆ 4 ದಿವಸ ಬರ್ತಾರೆ. ನಾವು ಚಿಕ್ಕಂದಲ್ಲಿರೋ ಒಂದು ದಿವಸ ಬಂದರೆ 4 ದಿವಸ ಬರ್ತಾ ಇರಲಿಲ್ಲ. ಇವಾಗ ಒಂಥರ ಒಂದು ಕಾನ್ವೆಂಟ್ ಸ್ಕೂಲ್ ಇದ್ದಂಗಿದೆ. ಇದನ್ನೊಂದು ಮಾದರಿ ಮಾಡಿಕೊಂಡು ಶ್ರೀನಿವಾಸಪುರ ತಾಲೂಕಿನ ಗೋಡೆತಾಟ್ನಲ್ಲಿ ಒಂದು ಸ್ಕೂಲ್ನ ಒಂದು ಮಾದರಿ ತಗೊಂಡು ಎಲ್ಲ ನಮ್ಮ ಕೋಲಾರ ಜಿಲ್ಲೆ ತಾಲೂಕು ವೈದ ಎಲ್ಲ ಟೋಟಲು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ನಮ್ಮ ಪದಾಧಿಕಾರಿಗಳು ಮೀಟ್ ಆಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಏನೇ ತೊಂದರೆ ಇದ್ರೂ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಪೌರ ಕಲ್ಯಾಣ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಗೌಡರು, ಗೌರವಾಧ್ಯಕ್ಷರು ಮಂಜಣ್ಣ, ಉಪಾಧ್ಯಕ್ಷರು ಕಿರಣ್ ಅವರು ಅವ್ರಿಗೆಲ್ಲ ಒಪ್ಪಿಗೆಯಿಂದಾನೆ ಎಲ್ಲ ಪ್ರತಿಯೊಂದು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ದೊಡ್ಡಬಳ್ಳಾಪುರ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿ ನಗರಸಭೆ ಸದಸ್ಯರು ದೊಡ್ಡಬಳ್ಳಾಪುರ ನಗರಸಭೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆದಿದೆ. ದಲಿತ ಸದಸ್ಯರು ಮತ್ತು ಕಾಂಗ್ರೆಸ್ ಸದಸ್ಯರ ವಾರ್ಡ್ಗಳ ಅಭಿವೃದ್ಧಿಗೆ ಪ್ರಸ್ತುತ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇಲ್ಲಸಲ್ಲದ ಕಾರಣ ಹೇಳಿ ಅಡ್ಡಿಪಡಿಸುತ್ತಿದ್ದಾರೆ. ಸಾರ್ವಜನಿಕರಿಗೆ ಮೂಲ ಸೌಕರ್ಯ ಕಲ್ಪಿಸುವುದು ಜನಪ್ರತಿನಿಧಿಗಳಾದ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದರೆ ದೊಡ್ಡಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರದ ಎಲ್ಲ ವಾರ್ಡ್ಗಳ ಅಭಿವೃದ್ಧಿ ಕಾರ್ಯಗಳಲ್ಲಿ ನುಸುಳಿ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಆರೋಪಿಸಿದ್ದಾರೆ. ನಗರದ ಕಚೇರಿ ಪಾಳ್ಯದಲ್ಲಿ ಒಳಚರಂಡಿ ಸಂಬಂಧಿಸಿ ಕಳೆದ ಹಲವು ದಿನಗಳಿಂದ ಸಂಪರ್ಕ ಮಾರ್ಗ ಕಲ್ಪಿಸಲು ಮುಂದಾಗಿದ್ದು, ಸ್ಥಾಯಿ ಸಮಿತಿ ಅಧ್ಯಕ್ಷರು ನನ್ನ ಅಪ್ಪಣೆ ಪಡೆಯಬೇಕೆಂದು ಹೇಳುತ್ತಾರೆ. ಇವರ ಅಪ್ಪಣೆ ಪಡೆಯಲು ಇವರೇನು ಸರ್ವಾಧಿಕಾರಿಯೇ? ನಮ್ಮ ವಾರ್ಡ್ನ ಜನತೆಗೆ ಸೌಲಭ್ಯ ಕಲ್ಪಿಸುವುದು ಜನಪ್ರತಿನಿಧಿಗಳ ಕರ್ತವ್ಯ ಅಲ್ಲವೇ? ಇದಕ್ಕೆ ಅಡ್ಡಿಪಡಿಸುತ್ತಿರುವ ಸ್ಥಾಯಿ ಸಮಿತಿ ಅಧ್ಯಕ್ಷರ ವಿರುದ್ಧ ಪೌರಾಯುಕ್ತರು ಸೂಕ್ತ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸಿದರು. ನಮ್ಮ ವಾರ್ಡಿನ ಸಮಸ್ಯೆನ ನಾವು ಅಧ್ಯಕ್ಷರ ಹತ್ರ ಮತ್ತು ಉಪಾಧ್ಯಕ್ಷರ ಹತ್ರ, ಕಮಿಷನರ್ ಹತ್ರ, AWR ಹತ್ರ ಎಲ್ಲ ಹೇಳಿ ಅವರು ಒಂದು UGD ಕನೆಕ್ಷನ್ನು 6 ತಿಂಗಳಿಂದ ಹೇಳ್ತಾ ಇದ್ದೀವಿ. UGD ಆಲ್ರೆಡಿ ಚೇಂಬರ್ ಮಾಡಿದ್ದಾರೆ. ಕನೆಕ್ಷನ್ ಕೊಡೋದಕ್ಕೆ ಇವ್ರಿಗೇನೋ ಹೇಳ್ಬೇಕಂತೆ, ಇವ್ರಿಗೆ ನಮ್ಮ ವಾರ್ಡ್ ಸಮಸ್ಯೆ ಅವ್ರಿಗೆ ಹೇಳ್ಬೇಕಂತೆ, ಇವ್ರಿಗೆ ಸ್ಟ್ಯಾಂಡಿಂಗ್ ಕಮಿಟಿಗೆ, ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ವಾರ್ಡ್ ಸಮಸ್ಯೆ ನಾವು ಮಾಡ್ಕೊಳ್ತೀವಿ. ಯಾವುದೇ ರೀತಿ ಅನುದಾನಗಳು ಬಂದಾಗ ಅದೇ ರೀತಿ ನಮ್ಮ ಎಲ್ಲ ವಾರ್ಡ್ಗೂ ಕೊಡಬೇಕನ್ನೋ ಇದು ವಿವೇಚನೆ ಇದ್ದಿದ್ರೆ ಅವ್ರು ಎಲ್ಲ ವಾರ್ಡ್ಗೂ ಸರಿಸಮಾನಾಗಿ ಹಂಚೋರು. ಅದರಲ್ಲಿ ಅಭಿವೃದ್ಧಿ ಕಾರ್ಯ ಅನುದಾನ ಕೊಡೋದ್ರಲ್ಲಿ ಸರಿಸಮಾನ ಎಲ್ಲ ವಾರ್ಡು ನಂದು ಅನ್ನಲ್ಲ. ಈ ಒಂದು ಕಾಮಗಾರಿಗಳು ಬಂದಾಗ ಅವ್ರು ವೈಯಕ್ತಿಕ ಇದ್ರ ದ್ವೇಷಗಳು ಇಟ್ಕೊಂಡು ನಮ್ಮ ವಾರ್ಡ್ ಇದರಲ್ಲಿ ಹಸ್ತಕ್ಷೇಪ ಮಾಡೋದ್ರಲ್ಲಿ ಅವ್ರಿಗೇನು ಇದಿಲ್ಲ, ಅವ್ರೇನು ಅಧಿಕಾರನೂ ಇಲ್ಲ, ಹಕ್ಕೂ ಇಲ್ಲ. ಮತ್ತು ಎಲ್ಲ ಕೆಲಸ ಇವರೇ ಮಾಡೋದಾದರೆ ನಾವಿನ್ನೇನಕ್ಕೆ ಇರಬೇಕು? ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ನಮ್ಮ ವಾರ್ಡ್ದಲ್ಲ, ಪ್ರತಿಯೊಂದು ವಾರ್ಡಲ್ಲೂ ಇದೇ ಆಗೈತಿ ಇವ್ರದ್ದು. ರವಿ ಇವರು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಸದಸ್ಯರಿದ್ದಾರೆ, ಅವ್ರು ಗೌರವಾನ್ವಿತ ಸದಸ್ಯರು, ಅಧ್ಯಕ್ಷರು, ಅವರೆಲ್ಲ ವಾರ್ಡೂ ಒಂದೇ ಥರ ನೋಡಬೇಕು. ಅದನ್ನು ಬಿಟ್ಟು ಅವ್ರದ್ದೇನೋ ವೈಯಕ್ತಿಕ ಈಗ ಆಲ್ರೆಡಿ ಏನಾಗೈತೆ, ಭಗತ್ ಸಿಂಗು ಎಡಭಾಗಕ್ಕೆ ಬರೋದು ನಮ್ಮ ವಾರ್ಡಿಗೆ ಬರುತ್ತೆ, ಬಲಭಾಗಕ್ಕೆ ಅವ್ರ ವಾರ್ಡಿಗೆ ಬರುತ್ತೆ. ಅವ್ರೇನು ಎಕ್ಸ್ಪ್ಲನೇಷನ್ ಅಂದರೆ, ಈ ಬಲಭಾಗಕ್ಕೆ ಬರೋ ಕನೆಕ್ಷನ್ ಕೊಡೋದು ನನ್ನ ವಾರ್ಡಲ್ಲಿ ಐತಲ್ಲ, ನನಗೂ ಕೇಳಬೇಕು ಅಂತಾರೆ. ಕನೆಕ್ಷನ್ ಎಲ್ಲಿದ್ರೆ ಹಾಗಾದರೆ ಆ ಕಡೆ ಸೋಮೇಶ್ವರ ಎಕ್ಸ್ಟೆನ್ಷನ್ ಪೂರ್ತಿ ನನ್ನ ವಾರ್ಡಿಗೆ ಬರುತ್ತೆ. ನಾನು ಕೇಳಿ ಕನೆಕ್ಷನ್ ಕೊಟ್ಟವ್ರು ಅದೆಲ್ಲನೂ. ಸಾರ್ವಜನಿಕರು ಮೂಲಭೂತ ಸೌಕರ್ಯಗಳು, ಚರಂಡಿ, ರಸ್ತೆ, ನೀರು ಇವೆಲ್ಲ ಯಾರು ಏನು ಕೇಳೋ ಅವಶ್ಯಕತೆ ಏನಿಲ್ಲ. ಸಾರ್ವಜನಿಕರಿಗೆ ನಾವು ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅದೆಲ್ಲರಿಗೂ ಕೊಡಲೇಬೇಕಾಗಿರೋದು. ಬೇಸಿಕ್ ನೀಡ್ಸ್ನ ಕೊಡ್ದಿದ್ದ ಮೇಲೆ ಪ್ರತಿನಿಧಿ ಇದ್ರೇನು, MLA ಇದ್ರೇನು, ಅಧ್ಯಕ್ಷ ಇದ್ರೇನು, ಅಧಿಕಾರಿಗಳಿದ್ರೇನು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.
ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಶಾಂತಿಗೆ ಹೆಸರುವಾಸಿಯಾಗಿದ್ದು, ಇಂತಹ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಆದ ಸೋಲನ್ನು ಜೀರ್ಣಿಸಿಕೊಳ್ಳಲು ಆಗದೆ ಶಾಂತಿಗೆ ಭಂಗ ತರುವ ಕೆಲಸವನ್ನು ಈಗಿನ ಬಿಜೆಪಿ ಮುಖಂಡ ಸಿ ಮುನಿರಾಜು ಮಾಡುತ್ತಿದ್ದಾರೆ. ಅದಕ್ಕೆ ತಕ್ಕ ಉತ್ತರ ಕ್ಷೇತ್ರದ ಜನತೆ ನೀಡಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಹೇಳಿದರು. ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಅವರು, ಈ ಕ್ಷೇತ್ರದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕಳೆದ 12 ವರ್ಷಗಳಿಂದ ಶಾಸಕರಾಗಿ ಒಳ್ಳೆಯ ಜನಮನ್ನಣೆ ಗಳಿಸಿದ್ದಾರೆ. ಅವರು ಮಾಜಿ ಶಾಸಕರಾದ ದಿವಂಗತ ಜಿ.ವಿ. ಶ್ರೀರಾಮರೆಡ್ಡಿ, ಎನ್. ಸಂಪಂಗಿ, ಸಿ.ಆರ್. ಮನೋಹರ್, ನಟ ಸಾಯಿಕುಮಾರ್, ಡಾಕ್ಟರ್ ಅನಿಲ್ ಕುಮಾರ್ ಅವರಂತಹ ಘಟಾನುಘಟಿ ರಾಜಕಾರಣಿಗಳನ್ನು ಎದುರಿಸಿ ಗೆಲುವು ಪಡೆದಿದ್ದರು. ಚುನಾವಣೆ ನಂತರ ಸೋತವರು ರಚನಾತ್ಮಕ ಟೀಕೆ ಮಾಡುತ್ತಿದ್ದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಚುನಾವಣೆಯ ಒಂದು ಭಾಗ. ಜನರು ಕೊಟ್ಟ ತೀರ್ಪನ್ನು ಒಪ್ಪಲೇಬೇಕು. ಆದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಪರಾಜಿತರಾದ ಬಿಜೆಪಿಯ ಸಿ ಮುನಿರಾಜು ಕ್ಷೇತ್ರದವರಲ್ಲದಿದ್ದರೂ ಈ ಕ್ಷೇತ್ರಕ್ಕೆ ಕಾಲಿಟ್ಟಾಗಿನಿಂದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅಶಾಂತಿ ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು. ಅದೇ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಇಡಿ ಅವರು ದಾಳಿ ಮಾಡುವಂತ ಸಂದರ್ಭದಲ್ಲಿ ಒಂದು ನಕಲಿ ಭಾವಚಿತ್ರಗಳು, ಸನ್ಮಾನ್ಯ ಸುಬ್ಬಾರೆಡ್ಡಿ ಅವರು ವಿದೇಶದಲ್ಲಿ ಹಣ ಹೂಡಿರುವಂತ ಇದನ್ನೆಲ್ಲ ಸಂಶಯ ಪಟ್ಟು, ಯಾಕಂದ್ರೆ ಸುಬ್ಬಾರೆಡ್ಡಿ ಅವರು ನಿಮಗೂ ಗೊತ್ತಿರುತ್ತೆ, ಅವರು ಒಬ್ಬ ಸಾಮಾನ್ಯ ರೈತರ ಮಗನಾಗಿ ಬಾಗೇಪಲ್ಲಿ ಕ್ಷೇತ್ರದ ಒಂದು ಚಿಂಕಾಲಪಲ್ಲಿ ಗ್ರಾಮದಲ್ಲಿ ಹುಟ್ಟಿರುತ್ತಾರೆ. ಅವೇನು ವಿದೇಶದಲ್ಲಿ ಅಕ್ರಮ ಆಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಅವರಲ್ಲಿಲ್ಲ. ಆದ್ರೆ ಇವರು ಇದು ಈ ಒಂದು ಹೈಕೋರ್ಟ್ ನಲ್ಲಿ ದಾವೆ ಹೊಡೆಯುವುದು ಮತ್ತೆ ಇಡಿ ಅವರು ಪ್ರಶ್ನೆ ಕೇಳಿರೋದು, ಇವ್ರು ಎರಡನ್ನೂ ಟ್ಯಾಲಿ ಮಾಡಿದಾಗ ಇವರೇ ಯಾಕೆ ಮಾಡಿರಬಾರ್ದು ಅಂತ ಸಂಶಯದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿನ ನೀವೇ ಇಡಿ ದಾಳಿ ಮಾಡಿದ್ದಾರೆ ಅಂತ ಅವ್ರು ಎಲ್ಲೂ ಕೂಡ ಹೇಳಿಲ್ಲ. ಒಂದು ಸಂಶಯ ಅದು ತನಿಖೆ ಮಾಡ್ತಾರೆ. ಅದು ಪ್ರೂವ್ ಆದರೆ ಸುಬ್ಬಾರೆಡ್ಡಿ ಅವರು ಈಗಾಗಲೇ ಹೇಳಿದ್ದಾರೆ, ನನಗೇನಾದ್ರೂ ಅಕ್ರಮ ಆಸ್ತಿ ಹೊಂದಿದ್ರೆ ನಾನು ಈಗಲೇ ನನ್ನ ಎಲ್ಲ ಆಸ್ತಿಯನ್ನು ಬಿಟ್ಕೊಡ್ತೀನಿ ಅಂತ ಘಂಟಾಘೋಷವಾಗಿ ಅವ್ರು ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ನಾವೇನು ಮಾತಾಡೋಗಿಲ್ಲ. ಲೋಕಸಭಾ ಚುನಾವಣೆ ವೇಳೆ ಶಾಸಕರನ್ನು ಏಕವಚನದಲ್ಲಿ ಸಂಬೋಧಿಸಿದ್ದಾರೆ. ಈಗ ನಕಲಿ ದಾಖಲೆ ಸೃಷ್ಟಿ ಮಾಡಿ ಶಾಸಕರ ಜನಪ್ರಿಯತೆ ತಗ್ಗಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ತಾಲೂಕು ಶಾಂತಿಗೆ ಹೆಸರುವಾಸಿ. ಇಲ್ಲಿ ಯಾವುದೇ ಗಲಾಟೆಗಳಿಗೆ ಆಸ್ಪದವಿಲ್ಲ. ಎಲ್ಲ ಜಾತಿಯ ಜನರು ಅನ್ಯೋನ್ಯವಾಗಿದ್ದಾರೆ. ಆದರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಶಾಸಕರ ವಿರುದ್ಧ ಕಳಂಕ ತೆರಲು ಸಿ ಮುನಿರಾಜು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದು, ಇದೇ ಚಾಳಿ ಮುಂದುವರೆಸಿದರೆ ಬಾಗೇಪಲ್ಲಿಯಲ್ಲಿ ಓಡಾಡಲು ಬಿಡಲ್ಲ ಎಂದು ಎಚ್ಚರಿಕೆ ನೀಡಿದರು. ದರಖಾಸ್ತು ಸಮಿತಿ ಸದಸ್ಯ ಬೂರಗಮಡಗು ನರಸಿಂಹಪ್ಪ ಮಾತನಾಡಿ, ಬಿಜೆಪಿ ಮುನಿರಾಜು ಇಡೀ ರಾಜ್ಯದಲ್ಲಿಯೇ ಸಜ್ಜನ ಶಾಸಕ ಎಂದು ಹೆಸರು ಪಡೆದಿರುವ ಸುಬ್ಬಾರೆಡ್ಡಿ ವಿರುದ್ಧ ಪಿತೂರಿ ನಡೆಸುತ್ತಿದ್ದು, ಸುಳ್ಳು ಆರೋಪಗಳನ್ನು ಮಾಡಿ ಸತ್ಯ ಎಂದು ನಿರೂಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ನಿಮ್ಮ ದಬ್ಬಾಳಿಕೆ ಮತ್ತು ಅಸಭ್ಯ ವರ್ತನೆಗಳನ್ನು ಬದಲಾಯಿಸಿಕೊಳ್ಳದಿದ್ದರೆ ಕ್ಷೇತ್ರದ ಜನತೆ ನಿಮಗೆ ಬುದ್ಧಿ ಕಲಿಸುತ್ತಾರೆ. ಕ್ಷೇತ್ರದ ಗಂಧ ಗಾಳಿ ಗೊತ್ತಿಲ್ಲದ ನಿಮ್ಮ ಪಿತೂರಿಗಳು ಅಪಪ್ರಚಾರಕ್ಕೆ ಇಲ್ಲಿನ ಪ್ರಜ್ಞಾವಂತ ಜನತೆ ಬೆಂಬಲಿಸುವುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಯಾಗಲು ಸಾಧ್ಯತೆ, ಸಂಸ್ಕಾರ ಅಗತ್ಯ ಎಂದು ಕಿಡಿಕಾರಿದರು. ದಯವಿಟ್ಟು ನೀವು ಈ ಫಸ್ಟ್ ಈ ಮಾತು ನಿಲ್ಲಿಸಬೇಕು. ಯಾಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಈ ನಕಲಿ ದಾಖಲೆ ಸೃಷ್ಟಿಸಿ ಇವಾಗ ನೀನು ಹೈಕೋರ್ಟಲ್ಲಿ ಅಪ್ಲಿಕೇಟ್ ಕೇಸ್ ಆಗಿದೆಯಾ? ಎಲೆಕ್ಷನ್ ಕಮಿಷನ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದೆಯಾ? ಇವಾಗ ನಮ್ಗೆ ಏನು ನಿಮ್ಮ ನಮಗೆಲ್ಲ ಡೌಟ್ ಇಲ್ಲ. ಇದೆಲ್ಲ ಪೂರ್ತಿ ಇದೆಲ್ಲ ಸೃಷ್ಟಿಸಿ, ನಕಲಿ ದಾಖಲೆ ಸೃಷ್ಟಿಸಿ ನಮ್ಮ ಶಾಸಕರ ಮೇಲೆ ಒಂದು ಕಪ್ಪು ಚುಕ್ಕ ತರಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಎಲ್ಲರೂ ಗೊತ್ತಾಗಿದೆ, ಗೊತ್ತು ಕೂಡ. ನೀವು ಅದೇ ಕೆಲಸ ಮಾಡ್ತಾ ಇದ್ದಾರೆ ಕೂಡ. ಈ ಆಟ ನಡೆಯಲ್ಲ. ಯಾಕಂದ್ರೆ ಯಾವತ್ತೂ ಕೂಡ ನಮ್ಮ ಶಾಸಕರು ಜನಪ್ರಿಯ ಯಾಕಂದ್ರೆ ದೇವರನ್ನು ನಂಬಿರ್ತಕ್ಕಂಥವರಲ್ಲ. ಇದು 2 ತಿಂಗಳ ಹಿಂದೆನೇ ಎಲ್ಲ ನಿಮ್ಮ ನಕಲಿ ದಾಖಲೆ ಕೂಡ ಅವ್ರು ಬಂದಿದೆ. ಅವ್ರ ಸ್ನೇಹಿತರೆಲ್ಲ ಕಲಿಸಿದ್ದಾರೆ. ಅವ್ರು ಕಲಿಸಿರೋದು ನೀವೇ. ಇದೆಲ್ಲ ಗೊತ್ತಾಗಿದೆ ಆಲ್ರೆಡಿ. ಇದು ಮುಂದೆ ಬರ್ತಿಲಿಕ್ಕೆ ಗೊತ್ತಾಗ್ತದೆ. ಅವಾಗ ನಿಮ್ಮ ಯೋಗ್ಯತೆ ಏನಂತ ಅರ್ಥ ಆಗ್ತದೆ. ಇವಾಗ ನೀನು ಅದೆಲ್ಲ ಮಾತಾಡೋದೆಲ್ಲ ಎಲ್ಲ ಮಾತಾಡೋದು ಸತ್ಯ ಆಗಲ್ಲದು. ಸತ್ಯ ಯಾವುದು ಸುಳ್ಳು ಯಾವುದು ಕ್ಷೇತ್ರ ಜನಕ್ಕೆ ಗೊತ್ತಾಗ್ತದೆ ಅಂತ ರಾಜ್ಯಕ್ಕೆ ಗೊತ್ತಾಗ್ತದೆ. ಅದು ಯಾರು ತಪ್ಪಿಸ್ತಾರೆ ಅಂತ ಕಾನೂನು ಕ್ರಮ ಆಗ್ತದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ 45ನೇ ರೈತ ಹುತಾತ್ಮ ದಿನಾಚರಣೆಯನ್ನು ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆ ರೈತ ಭವನದಲ್ಲಿ ಇಂದು ಆಚರಿಸಲಾಯಿತು. ರಾಜ್ಯಾಧ್ಯಕ್ಷ ಜಿಜಿ ಹಳ್ಳಿ ಬಿ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷ ಜಿವಿ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೇಣದ ಬತ್ತಿ ಹಚ್ಚುವ ಮೂಲಕ ಹುತಾತ್ಮ ರೈತರ ಆತ್ಮಗಳಿಗೆ ಶಾಂತಿ ಕೋರಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಜಿ ಹಳ್ಳಿ ಬಿ ನಾರಾಯಣಸ್ವಾಮಿ ಹುತಾತ್ಮರಾದವರನ್ನು ಸಭೆಯಲ್ಲಿ ಸ್ಮರಿಸಿದರು. ಸಂಘಟನೆ ಎಂದರೇನು, ಹೋರಾಟ ಹೇಗೆ ಮಾಡಬೇಕು, ಯಾವ ವಿಚಾರಗಳಿಗೆ ಹೋರಾಟ ಮಾಡಬೇಕು, ಮುಂದಿನ ದಿನಗಳಲ್ಲಿ ಯಾವ ವಿಚಾರಗಳ ಬಗ್ಗೆ ಹೋರಾಟ ಮಾಡಬೇಕು ಎಂಬ ವಿಚಾರಗಳನ್ನು ಸವಿಸ್ತಾರವಾಗಿ ಸಂಘದ ಸದಸ್ಯರಿಗೂ ತಿಳಿಸಿದರು. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದ ಅಲ್ಲಾಬಕಾಶ್ ಎಂಬ ರೈತರ ಕರುವನ್ನು ತಿಂದು ಹಾಕಿದ್ದ 3 ವರ್ಷದ ಗಂಡು ಚಿರತೆ ಸೆರೆಯಾಗಿದೆ.
ಸುಮಾರು ದಿನಗಳಿಂದ ಚಿರತೆ ದಾಳಿಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದು ಸುತ್ತಮುತ್ತಲಿನ ಜಮೀನಿಗೆ ಹೋಗಲು ಭಯಪಡುವ ಸ್ಥಿತಿ ಇತ್ತು. ಇಂದು ಸೆರೆಯಾದ ಚಿರತೆಯಿಂದ ಗ್ರಾಮಸ್ಥರು ಭಯ ದೂರವಾಗಿದೆ. ರೈತ ಅಲ್ಲಾ ಬಕಾಶ್ ಅವರ ಜಮೀನಿನಲ್ಲಿ ಅರಣ್ಯ ಅಧಿಕಾರಿಗಳು ಬೋನು ಅಳವಡಿಸಿದ್ದು, ಇಂದು ಮುಂಜಾನೆ ಜಾನುವಾರುಗಳ ಬೇಟೆಗೆ ಬಂದು ಚಿರತೆ ಬೋನಿನಲ್ಲಿ ಸೆರೆಯಾಗಿದೆ. ಸೆರೆಯಾದ ಚಿರತೆಯನ್ನು ಬಿಆರ್ಟಿ ಅರಣ್ಯ ಇಲಾಖೆ ಸಿಬ್ಬಂದಿ ಅರಣ್ಯಕ್ಕೆ ರವಾನಿಸಿದ್ದಾರೆ. ಹೆಡೆಲ್ಬರ್ಗ್ ಸಿಮೆಂಟ್ ಕಾರ್ಖಾನೆ ಆಡಳಿತ ಮಂಡಳಿ 3.5 ವರ್ಷಗಳಿಂದ ಪಂಚಾಯಿತಿ ಕಂದಾಯ ಕಟ್ಟದೆ ವಿಳಂಬ ಮಾಡುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಗಂಗಯ್ಯ ಆರೋಪಿಸಿದ್ದಾರೆ. ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿ ಅಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಕಂದಾಯ ವಸೂಲಾತಿ ಆಂದೋಲನ ಹಮ್ಮಿಕೊಂಡಿದ್ದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಗಳ ಬೀದಿ ಬೀದಿಗಳಿಗೆ ತೆರಳಿ ಕಂದಾಯ ಪಾವತಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಗಂಗಣ್ಣ ಮಾತನಾಡಿ, ಅಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ತೆರಿಗೆ ಆದಾಯ ಮೂಲವಾಗಿದೆ. ಜಿಲ್ಲೆಯ ಏಕೈಕ ಕಾರ್ಖಾನೆಯಾಗಿರುವ ಅಮ್ಮಸಂದ್ರ ಸಿಮೆಂಟ್ ಕಾರ್ಖಾನೆಯು ಕಳೆದ 3.5 ವರ್ಷದಿಂದ ಗ್ರಾಮ ಪಂಚಾಯಿತಿಗೆ ಯಾವುದೇ ತೆರಿಗೆ ಪಾವತಿ ಮಾಡಿಲ್ಲ ಎಂದರು. ಗೊಬ್ಬರ ತುಂಬಿದ ಲಾರಿಯೊಂದು ಬೇಕರಿಗೆ ನುಗ್ಗಿದ ಪರಿಣಾಮ 2 ಮೃತಪಟ್ಟ ಘಟನೆ ತುರುವೇಕೆರೆ ತಾಲೂಕಿನಲ್ಲಿ ನಡೆದಿದೆ. ಘಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಸಿದ್ದಗಂಗಮ್ಮ ಸೇರಿದಂತೆ 3 ಗಂಭೀರ ಗಾಯವಾಗಿದ್ದು, ಕೋಳಾಲ ಪೊಲೀಸ್ ಠಾಣೆ ಕಡೆಯಿಂದ ಬರುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಬ್ರೇಕ್ ಫೇಲ್ಯೂರ್ ಆಗಿ ಕೋಳಾಲ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಭೈರವೇಶ್ವರ ಬೇಕರಿಗೆ ನುಗ್ಗಿದ ಪರಿಣಾಮ ಅವಘಡ ಸಂಭವಿಸಿದೆ. ಬೇಕರಿ ಮುಂಭಾಗ ಎಲೆ ಹಾಗೂ ಬಳೆ ಮಾರುತ್ತಿದ್ದ 2 ವ್ಯಕ್ತಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವ್ಯಾಪಾರ ಮಾಡಲು ನಿಂತಿದ್ದ ಸಿದ್ದಗಂಗಮ್ಮ, ಕಾಂತರಾಜು, ಜಯಣ್ಣ ಎಂಬುವವರಿಗೆ ಗಂಭೀರ ಗಾಯವಾಗಿದೆ. ಘಟನೆಯಲ್ಲಿ ಬೇಕರಿ ಮಾಲೀಕ ಮಂಜುನಾಥ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೀವ್ರ ಜಟಾಪಟಿಗೆ ಸಾಕ್ಷಿಯಾದ ಚಿಕ್ಕಬಳ್ಳಾಪುರ ನಗರಸಭೆ ಸಾಮಾನ್ಯ ಸಭೆ. ಅಧ್ಯಕ್ಷ, ಅಧಿಕಾರಿಗಳ ಕ್ರಮಕ್ಕೆ ಸದಸ್ಯರ ಆಕ್ರೋಶ. ಸತ್ಯಸಾಯಿ ಗ್ರಾಮಕ್ಕೆ ಜಕ್ಕಲಮಡುಗು ನೀರು ನೀಡಲು ಸದಸ್ಯರ ವಿರೋಧ. ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಪ್ರಕರಣ ದಾಖಲು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಬಿಜೆಪಿ ಮುಖಂಡರ ಆರೋಪ. ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಬಾಗೇಪಲ್ಲಿ ಬಿಜೆಪಿ ಮುಖಂಡರ ಆಕ್ರೋಶ. ಸಂಜೆ 5 ಗಂಟೆಯಾದರೂ ಇಂದಿನ ವಿಚಾರಗಳ ಚರ್ಚೆ ಇಲ್ಲ. ಹಳೆಯ ರೆಕಾರ್ಡ್ ಓದುವುದರಲ್ಲಿಯೇ ದಿನ ಮುಗಿಯಿತು. ಇಂದಿನ ಅಜೆಂಡಾ ಚರ್ಚೆ ನಡೆಸಲು ಎಷ್ಟು ಸಮಯವಾಗಲಿದೆಯೋ ಗೊತ್ತಿಲ್ಲ. ಹಾಸ್ಟೆಲ್ ವಿದ್ಯಾರ್ಥಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ ವಾರ್ಡನ್. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಾರ್ಡನ್ ಪೈಶಾಚಿಕತೆಗೆ ಪೋಷಕರ ಆಕ್ರೋಶ. 6ನೇ ತರಗತಿ ವಿದ್ಯಾರ್ಥಿ ಮೇಲೆ ಬೆಲ್ಟ್, ಕೋಲಿನಿಂದ ಹಲ್ಲೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.